ಸುಖಿನಃ. ಇಂದಿನ ಭಕ್ತಿ ಸಂದೇಶ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಭಾತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹಂ ಚ ಪಾತಕಂ. ಇವರುಗಳು ಇವತ್ತು ನೋಡದೇ ಇರಬಹುದು. ಏನು? ಮಿತ್ರದ್ರೋಹ ಮತ್ತು ಕುಲಕ್ಷಯ ಇವುಗಳನ್ನು ಮಾಡಿದಂತಹ ಪಾಪದ ಫಲಗಳನ್ನು ಇಂದು ಇವರು ನೋಡದೇ ಇರಬಹುದು, ಇವರಿಗೆ ಗೊತ್ತಾಗದೇ ಇರಬಹುದು. ಆದರೆ ನಾವು ಬಹಳ ಧರ್ಮಿಷ್ಠರಂತ ಹೆಸರಾದವರು ಪಾಂಡವರು, ನಮಗೆ ಗೊತ್ತಿರಬೇಕಲ್ಲವೇ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಕೃಷ್ಣ ಪಕ್ಷೆ. ಇಂದು ಏಪ್ರಿಲ್ 18ನೇ ತಾರೀಕು ಮತ್ತು ಇಂದು ಮೂಲ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಮೇಷ, ಸಿಂಹ, ವೃಶ್ಚಿಕ ಈ 3 ರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ. ಮೂಲ ನಕ್ಷತ್ರ ಆಗಿರೋದ್ರಿಂದ ಮೂಲ ನಕ್ಷತ್ರದ ಅಧಿಪತಿ ಕೇತು. ಇಂದು ಎಲ್ಲರಿಗೂ ಕೂಡ ಎಲ್ಲ ವಿಚಾರಗಳಲ್ಲೂ ನಾನು ಹೆಚ್ಚು ಇದರಲ್ಲಿ ತಲೆ ಹಾಕಿಕೊಂಡು ಹೋಗಬಾರದು, ಇದರಿಂದ ಏನು ಪ್ರಯೋಜನ, ಏನು ಬೇಕಾಗಿಲ್ಲ ಅನ್ನುವಂತಹ ಭಾವನೆ ಇರುತ್ತೆ. ಮತ್ತು ಕೆಲವರಿಗೆ ನನ್ನನ್ನು ಇದರಲ್ಲಿ ಸೇರಿಸ್ಕೊಳ್ತಾನೇ ಇಲ್ಲ ಅನ್ನುವಂತಹ ಭಾವನೆಯೂ ಇರೋದರಿಂದ ಎಲ್ಲರಿಗೂ ಇಂದು ಸ್ವಲ್ಪ ಆಲಸ್ಯ ಮತ್ತು ಅನ್ಯಮನಸ್ಕತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಇಂದು ಮೇಷ, ಸಿಂಹ ಹಾಗೂ ವೃಶ್ಚಿಕ ರಾಶಿಗಳಿಗೆ ಸಾಧಾರಣ ಫಲ. ಕಾರ್ಯಕ್ಷೇತ್ರದಲ್ಲಿ ಸಂಸಾರದಲ್ಲೂ ನಿಮಗೆ ನಿರ್ಲಿಪ್ತತೆ ತೋರ್ತಾ ಇರುತ್ತೆ, ಕಾರ್ಯದಲ್ಲೂ ಕೂಡ ಆಲಸ್ಯ ಏನು ಬೇಡ ಅನ್ನೋದು ತೋರ್ತಾ ಇರುತ್ತೆ. ನಿಮ್ಮ ಬಾಸ್ಗಳಿಂದ ತೊಂದರೆ ಆಗದಂತೆ ನೋಡಿಕೊಳ್ಳಿ. ಮತ್ತು ಇಂದು ವೃಷಭ, ಕನ್ಯಾ, ಮಕರ ಹಾಗೂ ಮೀನ ರಾಶಿಗಳಿಗೆ ವಿಷಮ ಫಲ. ಇದರ ಅರ್ಥ ನಿಮಗೆ ಯಾವ ಕೆಲಸದಲ್ಲೂ ಮನಸ್ಸೇ ಇರುವುದಿಲ್ಲ. ಈ ಕೆಲಸಗಳನ್ನು ಮಾಡದೇ ಹೋದರೆ ಏನೂ ತೊಂದರೆ ಆಗೋದಿಲ್ಲ. ಅಂದರೆ ನೀವು ಕೂತ್ಕೊಂಡು ಆಲಸ್ಯದಿಂದ ದಿನ ಇಡೀ ಕಳೆಯಬಹುದು. ಆದರೆ ಬೇರೆಯವರು ನಿಮಗೆ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಮತ್ತೆ ಮತ್ತೆ ತಿರ್ಗಾ ನಿಮ್ಮನ್ನು ಪ್ರಚೋದನೆ ಮಾಡ್ತಾ ಇದ್ದಾಗ ನಿಮಗೆ ಇರಿಟೇಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇದು ಯಾರ ಜೊತೆ ಮಾತಾಡ್ತಾ ಇದ್ದೀರಿ, ಯಾರಿಗೆ ನೀವು ಪ್ರತ್ಯುತ್ತರವನ್ನು ಕಟುವಾಗಿ ಕೊಡ್ತೀರಿ ಅನ್ನೋದು ನೀವು ತಿಳ್ಕೋಬೇಕಾಗುತ್ತೆ. ಮತ್ತು ಇಂದು ಮಿಥುನ, ಕರ್ಕ, ತುಲ, ಧನು ಹಾಗೂ ಕುಂಭ ರಾಶಿಗಳಿಗೆ ಉತ್ತಮ ಫಲ. ಇದರಿಂದ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಇಷ್ಟಾರ್ಥ ಸಿದ್ಧಿ, ಸಹೋದ್ಯೋಗಿಗಳು ಮತ್ತು ಮಿತ್ರರಿಂದ ನಿಮಗೆ ಬೇಕಾಗದ್ದೆಲ್ಲ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ಇಂದು ನೀವು ಯಾರ ಜೊತೆಗೂ ಹೆಚ್ಚು ಭಾವುಕತೆ ಇಟ್ಕೊಳ್ಳೋದಿಲ್ಲ. ಈ ಭಾವುಕತೆ ಇಟ್ಕೊಳ್ಳೋದೇ ಇರೋದ್ರಿಂದ ಕೆಲವೊಂದು ಕಡೆ ನಿಮಗೆ ಲಾಭವಾಗುತ್ತೆ. ಆದರೆ ಕೆಲವೊಂದು ಕಡೆ ನಾನು ಇಷ್ಟು ಸಹಾಯ ಮಾಡಿದರೂ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲವಲ್ಲ ಇವರು ಅನ್ನುವಂತಹ ಅಸಮಾಧಾನ ಬೇರೆಯವರಿಗೆ ಬಂದರೆ ಅವರು ಮಾಡಿದ ಸಹಾಯವನ್ನು ನೀವು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆ ಪ್ರತಿಕ್ರಿಯೆ ಇವತ್ತು ನೀವು ತೋರಿಸಬಾರದು. ನಿಮ್ಮ ಮನಸ್ಸಿನಲ್ಲಿ ನಿರ್ಲಿಪ್ತತೆ, ಇಂಡಿಫರೆನ್ಸ್ ಇದ್ರೂ ಕೂಡ ಬೇರೆಯವರಿಗೆ ಧನ್ಯವಾದಗಳನ್ನು ಹೇಳಿ ನೀವು ಮಾಡಿದ್ರಿಂದ ಬಹಳ ಉಪಕಾರ ಆಯಿತು ಅನ್ನೋ ಹೇಳುವ ಮಾತನ್ನು ನೀವು ಇಂದು ಮರೆಯಬಾರದು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಈ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಗ್ರಹಶಾಂತಿ ಸ್ತೋತ್ರ, ಗೀತಾ ಸ್ತೋತ್ರಗಳನ್ನು ನೀವು ಖಂಡಿತವಾಗಲೂ ಮನನ ಮಾಡಿಕೊಳ್ಳಿ. ಮತ್ತು ಆಂಗ್ಲ ಭಾಷೆಯಲ್ಲಿ ಭವಿಷ್ಯವನ್ನು ಕೇಳಬೇಕಾದ್ರೆ ನಮ್ಮ ಬೆಂಗಳೂರು ಚಾನಲ್ ಯೂಟ್ಯೂಬ್ ಚಾನಲ್ಗೆ ನೀವು ವಿಸಿಟ್ ಮಾಡಬಹುದು. ಇದನ್ನು ನೀವು ಟಿ ವಿಯಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ನಲ್ಲಿ ಇದನ್ನು ನಾವು ಅಪ್ಲೋಡ್ ಮಾಡಿರ್ತೇವೆ. ದಿನ ಇಡೀ ನಿಮಗೆ ಯಾವಾಗ ಸಮಯವಾಗುತ್ತೋ ಆವಾಗ ನೀವು ಹೋಗಿ ನೋಡಬಹುದು. ಖಂಡಿತ ಟಿ ವಿಯಲ್ಲಿ ಒಮ್ಮೆ ಮಾತ್ರ ಪ್ರಸಾರವಾಗುತ್ತೆ, ಯೂಟ್ಯೂಬ್ನಲ್ಲಿ ದಿನ ಇಡೀ ಇರುತ್ತೆ. ಆದ್ದರಿಂದ ಇಲ್ಲಿ ನಿಮಗೆ ಇದು ತಪ್ಪಿ ಹೋದರೆ ನೋಡೋದಕ್ಕೆ ಯೂಟ್ಯೂಬ್ನಲ್ಲಿ ಇರುತ್ತೆ, ಅಲ್ಲೂ ಕೂಡ ನೀವು ಇದನ್ನು ವಿವರವಾಗಿ ನೋಡಿಕೊಳ್ಳಬಹುದು. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.